ಹಿಂದೂಗಳ ಪ್ರಕಾರ ಯುಗಾದಿಯು ನಮಗೆ ಹೊಸ ವರ್ಷ, ಅಂದರೆ ನಮ್ಮ ಭಾರತೀಯರ ಪ್ರಕಾರ ನ್ಯೂ ಇಯರ್ ಅಂತಾನೆ ಹೇಳ್ಬೋದು. ಭಾರತೀಯರಾದ ನಮಗೆಲ್ಲ ಯುಗಾದಿಯು ಹೊಸ ವರ್ಷದ ಆರಂಭವಾಗಿದೆ. ಇನ್ಮುಂದೆ ಈ ಹೊಸ ವರ್ಷದಿಂದ ಕುಂಭರಾಶಿಯವರ ಭವಿಷ್ಯವು ಈ ಹೊಸ ವರ್ಷ ಅಂದರೆ ಈ ಯುಗಾದಿಯ ನಂತರ ಹೇಗಿರಲಿದೆ ಅಂದರೆ ಇಂಗ್ಲಿಷ್ ಅಕ್ಷರದ ಪದವಾದ ಎಸ್ ಅಕ್ಷರದಿಂದ ಆರಂಭವಾಗುವ ಹೆಸರುಗಳನ್ನು ಹೊಂದಿರುವ ಎಲ್ಲರಿಗೂ ಕೂಡ ಈ ಕುಂಭರಾಶಿಯು ಅನ್ವಯಿಸುತ್ತದೆ. ಅಂದರೆ ಕುಂಭರಾಶಿ ಇರುತ್ತದೆ. ಈ ಕುಂಭರಾಶಿಯವರ ಭವಿಷ್ಯವು ಈ ಹೊಸ ವರ್ಷದಿಂದ ಹೇಗಿರಲಿದೆ ಮತ್ತು ಕುಂಭರಾಶಿಯವರು ಈ ಹೊಸ ವರ್ಷದ ದಿನದಂದು ಯಾವೆಲ್ಲ ಕಾರ್ಯಗಳನ್ನು ಮಾಡಬೇಕು ಮತ್ತು ಯಾವೆಲ್ಲ ಕಾರ್ಯಗಳನ್ನು ಮಾಡಬಾರ್ದು ಹಾಗೂ ಅವರ ಸಂಪೂರ್ಣ ಭವಿಷ್ಯ ಮತ್ತು ಜೀವನವು ಹೇಗಿರಲಿದೆ ಎನ್ನುವ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ನೀಡಲಾಗಿದ್ದು, ನೀವು ಕೂಡ ಎಸ್ ಅಕ್ಷರದಿಂದ ಆರಂಭವಾಗುವ ಹೆಸರಿದ್ದವರಾಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ. ಎಸ್ ಅಕ್ಷರದಿಂದ ಆರಂಭವಾಗುವ ಹೆಸರಿರುವ ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಸಂಬಂಧಿಕರು ಅಥವಾ ನಿಮ್ಮ ಪ್ರೇಯಸಿ ಅಥವಾ ನಿಮ್ಮ ಪ್ರಿಯಕರನ ಹೊಸ ವರ್ಷದಿಂದ ಭವಿಷ್ಯ ಹೇಗಿರಲಿದೆ ಎನ್ನುವುದನ್ನು ಕಂಪ್ಲೀಟ್ ಆಗಿ ತಿಳಿದುಕೊಳ್ಳಲು ಈ ವಿಡಿಯೋವನ್ನು ತಪ್ಪದೆ ಕೊನೆವರೆಗೂ ನೋಡಿ. 2025 ಯುಗಾದಿಯಿಂದ 2026 ಯುಗಾದಿಯವರೆಗೆ ಕುಂಭರಾಶಿಯವರಿಗೆ ಈ ವರ್ಷ ಪೂರ್ತಿ ಫಲಾನುಫಲ ಹೇಗಿರಲಿದೆ ಎಂದು ತಿಳಿಯೋಣ ಬನ್ನಿ. ಯುಗಾದಿ ಭವಿಷ್ಯ ತಿಳಿಯಲು ಗ್ರಹಗಳ ಸ್ಥಾನಗಳ ಬಗ್ಗೆ ತಿಳಿದಿರುವುದು ತುಂಬಾ ಮುಖ್ಯವಾಗಿರುತ್ತದೆ. ಮುಖ್ಯವಾಗಿ ಶನಿ, ಗುರು, ರಾಹು, ಕೇತುಗಳ ಸ್ಥಾನ ಪ್ರತಿಯೊಂದು ರಾಶಿಯ ಭವಿಷ್ಯ ತಿಳಿಯಲು ಅತ್ಯವಶ್ಯಕವಾಗಿದೆ. ಶನಿ ಇದೇ ಮಾರ್ಚ್ ತಿಂಗಳಲ್ಲಿ ಕುಂಭರಾಶಿಯಿಂದ ಮೀನರಾಶಿಗೆ ಸಂಚಾರ ಮಾಡಲಿದೆ. ಗುರು ವೃಷಭ ರಾಶಿಯಿಂದ ಮೀನರಾಶಿಗೆ ಮೇ ತಿಂಗಳಿನಲ್ಲಿ, ರಾಹುಕೇತುಗಳು ಮೇ ತಿಂಗಳಲ್ಲಿ ತಮ್ಮ ಸ್ಥಾನವನ್ನು ಬದಲಾಯಿಸಲಿವೆ. ಹಾಗಾದರೆ ಈ ಗ್ರಹಗಳ ಸ್ಥಾನದಿಂದಾಗಿ ಕುಂಭರಾಶಿಯವರ ಯುಗಾದಿ ಭವಿಷ್ಯವನ್ನು ಹೇಗಿದೆ ಎಂದು ತಿಳಿಯೋಣ. ಗ್ರಹಗಳ ಸ್ಥಾನ ಪಲ್ಲಟ. ಯುಗಾದಿ ಹೊಸ ವರ್ಷದಲ್ಲಿ ಕುಂಭರಾಶಿಯವರಿಗೆ ಫಲಿತಾಂಶಗಳು ಅನುಕೂಲಕರವಾಗಿಲ್ಲ. ಶನಿಯು ಜನ್ಮ ರಾಶಿಯಲ್ಲಿ ಸಂಚರಿಸುತ್ತಾನೆ. ರಾಹು 3ನೇ ಮನೆಯಲ್ಲಿ ಭ್ರಾತೃಸ್ಥಾನದಲ್ಲಿ ಸಂಚರಿಸುತ್ತಿದ್ದಾನೆ. ಕೇತು 9ನೇ ಮನೆಯಲ್ಲಿ ಸಂಚರಿಸುತ್ತಿದ್ದಾನೆ. ಈ ಗ್ರಹ ಸ್ಥಾನದಿಂದಾಗಿ ಈ ವರ್ಷ ಕುಂಭರಾಶಿಯವರಿಗೆ ಹೆಚ್ಚು ಕೆಟ್ಟ ಫಲಿತಾಂಶಗಳಿವೆ. ಕುಂಭರಾಶಿಯ ಯುಗಾದಿ ಆರ್ಥಿಕ ಭವಿಷ್ಯ. ಕುಂಭರಾಶಿಯವರಿಗೆ ಯುಗಾದಿ ನಂತರದ ಜೀವನ ಹಣಕಾಸಿನ ವಿಷಯದಲ್ಲಿ ಅಷ್ಟೊಂದು ಉತ್ತಮವಾಗಿಲ್ಲ. ಕುಂಭರಾಶಿಯವರಿಗೆ ಗುರುಬಲವಿದೆ. ಹೀಗಾಗಿ ಅವರಿಗೆ ಆರ್ಥಿಕ ಸಮಸ್ಯೆಗಳು ದೊಡ್ಡ ಪ್ರಮಾಣದಲ್ಲಿರುವುದಿಲ್ಲ. ಆದರೂ ಕೂಡ ಪ್ರತಿದಿನ ಹಣಕಾಸಿನ ಚಿಂತೆಗಳು ಕುಂಭರಾಶಿಯವರಿಂದ ದೂರವಾಗುವುದಿಲ್ಲ. ಯಾಕೆಂದರೆ 7.5 ಪ್ರಭಾವ ಇರುವುದರಿಂದ ಮುಂದಿನ 2.5 ವರ್ಷಗಳ ಕಾಲ ಇದೇ ರೀತಿಯ ಸ್ಥಿತಿ ಮುಂದುವರಿಯುತ್ತದೆ. ಬೇರೆ ಶುಭ ಗ್ರಹಗಳ ಶುಭ ಪರಿಣಾಮದಿಂದಾಗಿ ಶನಿ ಪ್ರಭಾವ ಕಡಿಮೆಯಾಗಬಹುದು, ಆದರೆ ಸಂಪೂರ್ಣವಾಗಿ ಹಣಕಾಸಿನ ಸಮಸ್ಯೆಗಳು ದೂರವಾಗುವುದಿಲ್ಲ. ಕುಂಭರಾಶಿಯ ಯುಗಾದಿ ಕೌಟುಂಬಿಕ ಜಾತಕ. ಶನಿ ಪ್ರಭಾವ ಇರುವುದರಿಂದ ಕುಟುಂಬದಲ್ಲಿ ಯಾವುದೇ ಶುಭ ಕಾರ್ಯಗಳು ನಡೆಯುವುದಿಲ್ಲ. ಯಾಕೆಂದರೆ ಶನಿ ಕಾಟವಿದ್ದರೆ ಯಾವುದೇ ಶುಭ ಕಾರ್ಯಗಳನ್ನು ನಡೆಯಲು ಬಿಡುವುದಿಲ್ಲ. ಹೀಗಾಗಿ ಆದಷ್ಟು ತಾಳ್ಮೆಯಿಂದ ವರ್ತಿಸಿ. ಜಗಳ, ಮನಸ್ತಾಪ, ಕೋಪವನ್ನು ತಪ್ಪಿಸಿ. ಪುಣ್ಯಕ್ಷೇತ್ರಗಳ ದರ್ಶನ ಮಾಡಿ. ಬಂಧು ಬಾಂಧವರೊಡನೆ ವಿಶ್ವಾಸದಿಂದ ಇರಿ. ಸಂಘ ಸಂಸ್ಥೆಗಳ ಕಾರ್ಯದಲ್ಲಿ ಭಾಗವಹಿಸಿ. ಕುಂಭರಾಶಿಯ ಯುಗಾದಿ ಶೈಕ್ಷಣಿಕ ಜಾತಕ. ಈ ಯುಗಾದಿಯ ನಂತರ ಸಕಾರಾತ್ಮಕ ಚಿಂತನೆಗಳಿಂದ ಕುಂಭರಾಶಿಯ ವಿದ್ಯಾರ್ಥಿಗಳು ಮುನ್ನಡೆಯಬೇಕಾಗುತ್ತದೆ. ಯಾವುದೇ ಕೋರ್ಸ್ ಅಥವಾ ತರಬೇತಿ ಪಡೆಯುವುದರಿಂದ ಒಳಿತಾಗುತ್ತದೆ ಎಂದು ಸಕಾರಾತ್ಮಕವಾಗಿ ಚಿಂತಿಸಿ ಮುನ್ನಡೆದರೆ ಗ್ರಹಗತಿಗಳು ನಿಮಗೆ ಸಹಕರಿಸಬಹುದು. ಶನಿ ಕಾಟವೆಂಬ ಚಿಂತೆ ಬೇಡ. ಅದರಿಂದ ದೂರ ಬಂದು ನಿಮ್ಮ ಒಳ್ಳೆಯ ಪ್ರಯತ್ನಗಳನ್ನು ಮಾಡಿ. ಹೀಗಾಗಿ ಕುಂಭರಾಶಿಯ ವಿದ್ಯಾರ್ಥಿಗಳಿಗೆ ಇದು ಸರಾಸರಿ ಸಮಯ. ವಿದ್ಯಾರ್ಥಿಗಳು ಶ್ರದ್ಧೆಯಿಂದ ಅಧ್ಯಯನ ಮಾಡಲು ಸಲಹೆ ನೀಡಲಾಗುತ್ತದೆ. ಕುಂಭರಾಶಿಯ ಯುಗಾದಿ ವೃತ್ತಿ ಭವಿಷ್ಯ. ಕುಂಭರಾಶಿಯವರಿಗೆ ಉದ್ಯೋಗಕ್ಕೆ ಸಂಬಂಧಿಸಿದ ಸಮಸ್ಯೆಗಳು, ತೊಂದರೆಗಳು ಮತ್ತು ದುಃಖಗಳು ಹೆಚ್ಚಾಗಬಹುದು. ಕೆಲಸದ ಮೇಲೆ ರಾಜಕೀಯ ಒತ್ತಡವಿರುತ್ತದೆ. ಕುಂಭರಾಶಿಯ ಉದ್ಯಮಿಗಳಿಗೆ ಈ ವರ್ಷ ಹೆಚ್ಚು ಅನುಕೂಲಕರವಾಗಿಲ್ಲ. ಸಾಲ ಹೆಚ್ಚಾಗಬಹುದು. ಸಮಯಕ್ಕೆ ಸರಿಯಾಗಿ ಹಣ ತಲುಪುವುದಿಲ್ಲ. ಒತ್ತಡದ ಜೀವನ ನಡೆಸುವಿರಿ. ಕುಂಭರಾಶಿಯ ಯುಗಾದಿ ಆರೋಗ್ಯ ಭವಿಷ್ಯ. ಈ ವರ್ಷದಲ್ಲಿ ಗುರುವಿನ ಪ್ರಭಾವ ನಿಮಗೆ ಸಂಪೂರ್ಣವಾಗಿರುತ್ತದೆ. ಕುಂಭರಾಶಿಯವರ ಜಾತಕದಲ್ಲಿ ಗುರುವಿನ ಸ್ಥಾನ ಬಲಾಢ್ಯವಾಗಿರುವುದರಿಂದ ಮನೆಯಲ್ಲಿ ಮಂಗಳಕರ ಕಾರ್ಯಗಳು ನಡೆಯುತ್ತವೆ. ಆರೋಗ್ಯ ವೃದ್ಧಿಯಾಗುತ್ತದೆ. ದೀರ್ಘಕಾಲೀನ ಅನಾರೋಗ್ಯ ಸಮಸ್ಯೆಗಳು ದೂರವಾಗುತ್ತವೆ. ಮನಸ್ಸಿನಲ್ಲಿ ಉತ್ಸಾಹ, ಹುರುಪು ಕಂಡು ಬರಲಿದೆ. ಮನಸ್ಸಿಗೆ ಬಹಳಷ್ಟು ಸುಖ, ಶಾಂತಿ, ನೆಮ್ಮದಿ ಸಿಗಲಿದೆ. ಕುಂಭರಾಶಿಯ ಯುಗಾದಿ ದಾಂಪತ್ಯ ಭವಿಷ್ಯ. ಶನಿಯ ಪ್ರಭಾವದಿಂದಾಗಿ ದಾಂಪತ್ಯದಲ್ಲಿ ಸಮಸ್ಯೆಗಳು ಹೆಚ್ಚಾಗಲಿವೆ. ಮಾನಸಿಕ ಒತ್ತಡ ಅಧಿಕವಾಗಿರುತ್ತದೆ.
ಮೂರನೇ ಮನೆಯಲ್ಲಿ ಗುರುವಿನ ಸಂಚಾರ ಕೆಲಸದಲ್ಲಿ ತೊಂದರೆಗಳು ಮತ್ತು ಸಮಸ್ಯೆಗಳನ್ನು ಉಂಟು ಮಾಡುವುದು. ಮೂರನೇ ಮನೆಯಲ್ಲಿ ರಾಹು ಮತ್ತು ಅದೃಷ್ಟದಲ್ಲಿ ಕೇತು ಕುಂಭರಾಶಿಯವರಿಗೆ ಕೆಲವು ಅನುಕೂಲಕರ ಫಲಿತಾಂಶಗಳನ್ನು ನೀಡಬಹುದು. ಹೀಗಾಗಿ ಸ್ವಲ್ಪ ತಾಳ್ಮೆಯಿಂದ ಇರಿ. ಪ್ರೇಮಿಗಳು ತಮ್ಮ ಪ್ರೇಮ ಪ್ರಸ್ತಾಪವನ್ನು ಮನೆಯಲ್ಲಿ ಹೇಳುವುದನ್ನು ಮುಂದೂಡಿ. ಜಗಳ, ಮನಸ್ತಾಪ, ಗಲಾಟೆ ಮಾಡಿಕೊಳ್ಳುವುದರಿಂದ ದೂರವಿರಿ. ಕುಂಭರಾಶಿಯ ಯುಗಾದಿ ಆಸ್ತಿ ಅಥವಾ ವಾಹನ ಭವಿಷ್ಯ. ಕುಂಭರಾಶಿಯವರು ಈ ಸಮಯದಲ್ಲಿ ಯಾವುದೇ ದುಬಾರಿ ವಸ್ತುಗಳನ್ನು ಖರೀದಿ ಮಾಡದೇ ಇದ್ದರೆ ತುಂಬ ಒಳ್ಳೆಯದು. ಯುಗಾದಿ ನಂತರದ ಸಮಯ ಆಸ್ತಿ, ಮನೆ, ವಾಹನ ಖರೀದಿಗೆ ಉತ್ತಮವಾಗಿಲ್ಲ. ಅಂದರೆ ಸಂಪಾದನೆಯಲ್ಲಿ ತುಂಬ ಹಣವನ್ನು ನೀವು ಕಳೆದುಕೊಳ್ಳುವಿರಿ. ಹಣದ ಆಗಮನವಿರುವುದಿಲ್ಲ. ಹೀಗಾಗಿ ಸಾಲ ಮಾಡಬೇಕಾಗಬಹುದು. ಇದರಿಂದಾಗಿ ದುಬಾರಿ ವಸ್ತುಗಳ ಖರೀದಿ ಮಾಡುವುದನ್ನು ನಿಲ್ಲಿಸುವುದು ಉತ್ತಮ.